ಇದು ಡ್ಯಾರೆನ್ ಹಾರ್ಡಿ ಅವರು ಬರೆದಿರುವ ಫೇಮಸ್ ಪುಸ್ತಕ ದಿ ಕಾಂಪೌಂಡ್ ಎಫೆಕ್ಟ್ನ ಒಂದು ಕ್ವಿಕ್ ಸಮರಿ. ನಾವು ದಿನನಿತ್ಯ ಮಾಡುವ ತೀರಾ ಸಾಧಾರಣ ಅಂತ ಅನಿಸೋ ಸಣ್ಣಪುಟ್ಟ ನಿರ್ಧಾರಗಳನ್ನೇ ಕಂಟಿನ್ಯೂಯಸ್ ಆಗಿ ಮಾಡ್ತಾ ಹೋದ್ರೆ ಮುಂದೆ ಅವು ಹೇಗೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಅಥವಾ ಫೇಲ್ಯೂರ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಇದು ತುಂಬಾ ಅದ್ಭುತವಾಗಿ ವಿವರಿಸುತ್ತೆ. ಸರಿ, ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಚಿಕ್ಕ ಹಾಗೂ ಸ್ಮಾರ್ಟ್ ಆಯ್ಕೆಗಳು ನಿರಂತರತೆ ಮತ್ತೆ ಸಮಯದ ಜೊತೆ ಸೇರಿದಾಗ ನಿಜಕ್ಕೂ ಮಿರಾಕಲ್ ಸೃಷ್ಟಿ ಮಾಡ್ತವೆ. ಉದಾಹರಣೆಗೆ ಆ ಮ್ಯಾಜಿಕ್ ಪೆನ್ನಿ ಕಾನ್ಸೆಪ್ಟ್ ತಗೊಳ್ಳಿ. ಪ್ರತಿದಿನ ಡಬಲ್ ಆಗ್ತಾ ಹೋಗೋ ಕೇವಲ ಒಂದು ಸಣ್ಣ ನಾಣ್ಯ ಬರೀ 31 ದಿನಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳಾಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ, ಇದು ಕಾಂಪೌಂಡಿಂಗ್ ಪವರ್. ಇನ್ನು ಎರಡನೇದಾಗಿ, ನಮ್ಮ ಲೈಫ್ನ ಪ್ರತಿಯೊಂದು ರಿಸಲ್ಟ್ಗೂ ನಾವೇ 100% ಜವಾಬ್ದಾರರು ಅನ್ನೋದನ್ನ ಖಂಡಿತ ಮರಿಬಾರ್ದು. ಅಂದ್ರೆ ನಾವು ಖರ್ಚು ಮಾಡೋ ಪ್ರತಿಯೊಂದು ರೂಪಾಯಿ ಇರ್ಬೋದು ಅಥವಾ ತಿನ್ನೋ ಪ್ರತಿಯೊಂದು ಕ್ಯಾಲರಿ ಇರ್ಬೋದು, ಇದನ್ನೆಲ್ಲ ದಿನ ಟ್ರ್ಯಾಕ್ ಮಾಡ್ತಾ ಬರೆದಿಡ್ತಾ ಹೋದ್ರೆ ನಮ್ಮ ಸಣ್ಣ ಪುಟ್ಟ ಅಭ್ಯಾಸಗಳ ಬಗ್ಗೆ ನಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಅಂತಿಮವಾಗಿ ಹೇಳೋದಾದ್ರೆ, ಕೇವಲ ವಿಲ್ ಪವರ್ ಅಥವಾ ಇಚ್ಛಾಶಕ್ತಿಯಿಂದ ಮಾತ್ರವೇ ನಾವು ಅಂದ್ಕೊಂಡ ಗುರಿ ಮುಟ್ಟೋಕೆ ಆಗಲ್ಲ. ಬದಲಾಗಿ ಆ ಗುರಿಯ ಹಿಂದಿರೋ ಒಂದು ಸ್ಟ್ರಾಂಗ್ ಆದ ಇಮೋಷನಲ್ ಕಾರಣವನ್ನ ನಾವು ಹುಡುಕ್ಬೇಕು. ಆಮೇಲೆ ಪ್ರತಿದಿನದ ದಿನಚರ್ಯೆಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಹೋದ್ರೆ ನಮಗೆ ಗೊತ್ತಿಲ್ಲದೆ ಇರೋವಂಥ ಅದ್ಭುತವಾದ ಮೊಮೆಂಟಮ್ ಅಂದ್ರೆ ಮುನ್ನುಗ್ಗುವ ವೇಗ ಸಿಗುತ್ತೆ. ಸೊ ಯಾವಾಗ್ಲೂ ನೆನ್ಪಿರ್ಲಿ, ನಮ್ಮ ಭವಿಷ್ಯವನ್ನು ರೂಪಿಸೋದು ನಾವು ಒಮ್ಮಿಂದೊಮ್ಮೆಲೆ ಮಾಡೋ ದೊಡ್ಡ ಸಾಹಸಗಳಲ್ಲ, ಬದಲಾಗಿ ಪ್ರತಿದಿನ ನಾವು ಶಿಸ್ತಿನಿಂದ ಪಾಲಿಸೋ ಸಣ್ಣ ಪುಟ್ಟ